ನಮಸ್ಕಾರ ವೀಕ್ಷಕರೇ, ನಿಮ್ಮ ಅಂಗಾಳ ಪರಮೇಶ್ವರಿ ಚಾನಲ್ಗೆ ಆದರದ ಸ್ವಾಗತ. ವೀಕ್ಷಕರೇ, ಇಂದು ನಾನು ನಿಮಗೆ ನಿಮ್ಮ ಕನಸಿನಲ್ಲಿ ಪದೇ ಪದೇ ಈ 5 ಕನಸುಗಳು ಏನಾದರೂ ಬೀಳ್ತಾ ಇದ್ದರೆ ಶೀಘ್ರದಲ್ಲೇ ನೀವು ಶ್ರೀಮಂತರಾಗ್ತೀರಾ ಅಂತ ಅದು ನಿಮಗೆ ಕ್ಲೂ ಕೊಡ್ತಾ ಇರುತ್ತೆ. ಅದೆಲ್ಲ ಯಾವ ಕನಸುಗಳು ಏನು ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಇಲ್ಲಿ ತನಕ ಅಂಗಾಳ ಪರಮೇಶ್ವರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರು ಬಂಧು ಮಿತ್ರರಿಗೂ ಕೂಡ ತಿಳಿಸ್ಕೊಡಿ. ಏಕೆ ಅಂತ ಹೇಳಿದ್ರೆ ಇದೇ ರೀತಿಯ ಉಪಯುಕ್ತತೆಯ ವಿಡಿಯೋಗಳನ್ನು ನಾನು ನಿಮಗೋಸ್ಕರ ತಗೊಂಡು ಬರ್ತಾ ಇರ್ತೀನಿ. ಮೊದಲನೆಯದಾಗಿ, ನಿಮಗೆ ಕನಸಿನಲ್ಲಿ ನೀರಿನ ಕನಸು ಏನಾದರೂ ಬೀಳ್ತಾ ಇದ್ದರೆ ನಿಮಗೆ ಶೀಘ್ರದಲ್ಲೇ ಅಪಾರ ಪ್ರಮಾಣದಲ್ಲಿ ಹಣ, ಅಂತಸ್ತು, ಯಶಸ್ಸು ತಂದುಕೊಡುತ್ತೆ. ಅದು ಧಾರಾಕಾರವಾಗಿ ಹರಿದು ಬರುತ್ತೆ ಎಂದು ನೀವು ತಿಳ್ಕೋಬೇಕು. ಪದೇ ಪದೇ ನೀರಿನ ಕನಸು ಏನಾದರೂ ಬೀಳ್ತಾ ಇದ್ದರೆ, ಒಮ್ಮೆ ನಿಮ್ಮ ಕನಸಲ್ಲಿ ಮಲ್ಕೊಂಡಿರ್ತೀರ, ಯಾವುದೋ ಪ್ರವಾಹ ಬರ್ತೈತೆ ಅಂದ್ಕೊಳ್ತೀರಾ, ಇಲ್ಲ ನೀರಿನ ನಡುಭಾಗದಲ್ಲಿ ಸೆಂಟ್ರಲ್ಲಿ ನಿಂತ್ಕೊಬಿಟ್ಟಿದ್ದೀನಿ ಅಂತೀರ, ಸುತ್ತ ನೋಡಿದ್ರು ನೀರು, ಎಷ್ಟು ದೂರ ನೋಡಿದ್ರೂ ನೀವು ನಿಂತ ಜಾಗದಿಂದ ಎಲ್ಲಿ ತನಕ ನೋಡ್ತೀರೋ ಅಲ್ಲಿ ತನಕ ಬರೀ ನೀರು ಕಾಣ್ತಾ ಇರುತ್ತೆ ಅಂದ್ಕೊಳ್ಳಿ. ಭಯಪಡೋ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ವೀಕ್ಷಕರೇ, ನಿಮಗೆ ಅಷ್ಟರ ಮಟ್ಟಿಗೆ ಯಶಸ್ಸು ಅನ್ನೋದು ಒಲಿದು ಬರ್ತಾ ಇರುತ್ತೆ. ಆ ಕಾರಣದಿಂದ ನಿಮ್ಮ ಕನಸಿನಲ್ಲಿ ಪದೇ ಪದೇ ನೀರು ಕಾಣಿಸ್ತಾ ಇರುತ್ತೆ. ಎರಡನೆಯದಾಗಿ, ನಿಮಗೆ ಕನಸಿನಲ್ಲಿ ಏನಾದರೂ ಆನೆ ಕನಸು ಬಂದರೆ, ನಿಮ್ಮನ್ನ ಬೆನ್ನಟ್ಟಿ ಬಂದರೆ, ಅಂದರೆ ನಿಮ್ಮನ್ನ ಓಡಿಸ್ಕೊಂಡು ಬಂದರೆ ಆನೆ, ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ನಿಮಗೆ ಶ್ರೀಮಂತರಾಗೋ ಯೋಗ ಕೂಡಿ ಬಂದಿದೆ. ನಿಮ್ಮ ಕಷ್ಟ ನಷ್ಟ ಎಲ್ಲ ದೂರವಾಗೋ ಯೋಗ ಬಂದಿದೆ. ಯಾಕೆ ಅಂತ ಹೇಳಿದರೆ, ಆನೆ ಬಂದು ಗಣಪತಿಯ ಪ್ರತೀಕ. ಸೊ ಆದ್ದರಿಂದ ಖಂಡಿತ ನಿಮ್ಮ ಜೀವನದಲ್ಲಿ ಅವತ್ತಿನಿಂದ ವಿಘ್ನಗಳೆಲ್ಲ ಕಳೆದು ಒಳ್ಳೆಯ ದಿನ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮೂರನೇದಾಗಿ, ಕನಸಿನಲ್ಲಿ ಹಾವುಗಳೇನಾದರೂ ಕಾಣಿಸ್ಕೊಂಡ್ರೆ, ಆ ವೀಕ್ಷಕರೇ, ಹಾವು ಅಂದರೆ ಭಯಪಡಬೇಡಿ. ಏಕೆ ಅಂತೇಳಿದ್ರೆ, ಹಾವು ಬಂದರೆ ಯಾರೋ ಮಾಟ ಮಂತ್ರ ಮಾಡಿಸಿದ್ದು ಬರುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ. ಅದು ಇನ್ನೊಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಕನಸಿನಲ್ಲಿ ಹಾವುಗಳು ಬಂದರೆ, ನಿಮಗೆ ಕಚ್ಚಿಲ್ಲ ಅಂತ ಹೇಳಿದರೆ, ಅದರಲ್ಲೂ ಬಿಳಿಯ ಶ್ವೇತಾಂಬರದ ಹಾವು ಏನಾದರೂ ನಿಮಗೆ ಕಾಣ್ತು ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ, ನೀವು ಶ್ರೀಮಂತರಾಗುವ ಟೈಮ್ ಹತ್ತಿರ ಬಂದಿದೆ ಅಂತ ಅರ್ಥ. ಹಾಗೆ ಬಿಳಿಯ ಕುದುರೆ ಏನಾದರೂ ನಿಮಗೆ ಬಂದರೆ ಕನಸಿನಲ್ಲಿ ಶ್ರೀಮಂತರಾಗ್ತೀರ ಅಂತ ಅರ್ಥ. ನಾಲ್ಕನೆಯದಾಗಿ, ನಿಮ್ಮ ಕನಸಿನಲ್ಲಿ ತುಂಬ ಫಲ ಬಿಟ್ಟಿರುವ ಮರ ಏನಾದರೂ ನಿಮಗೆ ಕನಸಲ್ಲಿ ಬಂದರೆ ನೀವು ಶ್ರೀಮಂತರಾಗ್ತೀರ ಅಂತ ಅರ್ಥ. ಅದರಲ್ಲೂ ಮಾವಿನ ಮರದ ತುಂಬ ಫಲವನ್ನು ತುಂಬಿದೆ, ಬರೀ ಹಣ್ಣುಗಳು ಅಂದ್ಕೊಂಡ್ಬಿಡಿ. ಜೀವನದಲ್ಲಿ ಯಾರು ನಾನು ಏನೇ ಮಾಡಿಕೊಂಡ್ರು ನನ್ನನ್ನು ಉದ್ಧಾರ ಆಗೋದನ್ನ ತಡೆದು ನಿಲ್ಲಿಸೋದಕ್ಕಾಗಲ್ಲ ಅಂತ ತಿಳ್ಕೊಂಡ್ಬಿಡಿ. ಆ ರೀತಿಯಾಗಿ ನಿಮಗೆ ಕನಸುಗಳು ಬರೋದಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಶ್ರೀಮಂತರಾಗ್ತೀರಿ ಅಂತ ಅರ್ಥ. ಕೊನೆಯದಾಗಿ, ನಿಮ್ಮ ಕನಸಿನಲ್ಲಿ ಏನಾದರೂ ದೇವಸ್ಥಾನಗಳು, ಯಾರೋ ನಿಮ್ಮನ್ನು ಕರ್ಕೊಂಡೋಗಿದ್ದಾರೆ, ದೇವಸ್ಥಾನಕ್ಕೆ ಹೋಗಿದ್ದೀರಾ, ಗರ್ಭಗುಡಿಲಿ ದೇವರ ದರ್ಶನ ಆಗಿದೆ, ರಾಯರ ದರ್ಶನವಾಗಿದೆ, ಇಲ್ಲ ಯಾವುದಾದ್ರೂ ಗುರುಗಳ ದರ್ಶನವಾಗಿದೆ, ಗುರುಗಳು ನಿಮ್ಮನ್ನು ಕೈ ಹಿಡಿದು ಕರ್ಕೊಂಡೋಗಿ ದರ್ಶನ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ. ನಿಮ್ಮ ಕನಸಿನಲ್ಲಿ ಗುರುಗಳು ಬಂದರೂ ನಿಮಗೆ ಏನಾದರೂ ವಚನ ಕೊಟ್ಟರು ಅಂದ್ಕೊಳ್ಳಿ, ಮುಗಿದು ಹೋಯಿತು. ಆಗಲೇ ಹೇಳಿದ ಹಾಗೆ ನಿಮ್ಮನ್ನು ಯಾರು ತಡೆದು ನಿಲ್ಲಿಸೋದಕ್ಕೆ ಆಗೋಲ್ಲ. ಆ ರೀತಿಯಾಗಿ ಆ ಪ್ರಮಾಣದಲ್ಲಿ ನೀವು ಬೆಳಿತೀರಾ. ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸದ್ಯದಲ್ಲೇ ಶ್ರೀಮಂತರಾಗ ಮುನ್ಸೂಚನೆಯನ್ನು ಅದನ್ನು ಕೊಡುತ್ತೆ. ನಿಮ್ಮ ಸಾಲಗಳು, ನಿಮ್ಮ ಕಷ್ಟಗಳು ಪ್ರತಿಯೊಂದು ಎಲ್ಲ ಕಳೆದು ಒಳ್ಳೆಯ ದಾರಿಯಲ್ಲಿ ಬರ್ತೀರಾ, ಒಳ್ಳೆಯ ಶ್ರೀಮಂತರಾಗ್ತೀರಾ. ಕಷ್ಟದ ದಿನಗಳು ಮಾಯವಾಗ್ತವೆ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ.